ಕೆಪಿಎಸ್ಸಿ ಪಶುವೈದ್ಯ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ವಿಚಾರಣೆ ಆಗ್ತಾ ಇದೆ. OMR ಶೀಟ್ಗಳ ಕುರಿತಂತೆ ತನಿಖಾಧಿಕಾರಿಗಳು ಪ್ರಶ್ನೆಗಳು ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ನಾಪತ್ತೆಯಾಗಿದ್ದ ಜ್ಞಾನೇಂದ್ರ ಕುಮಾರ್ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ಸಿಐಡಿ ಅಧಿಕಾರಿಗಳ ಮುಂದೆ. OMR ಶೀಟ್ಗಳ ಕುರಿತಂತೆ ಪ್ರಶ್ನೆಗಳು. ಒಬ್ಬ ಪರೀಕ್ಷಾ ನಿಯಂತ್ರಕನಾಗಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಜ್ಞಾನೇಂದ್ರ ಕುಮಾರ್? ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸಿಐಡಿಗೆ ಪ್ರಬಲ ಅನುಮಾನ ಇದೆ. ಎಲ್ಲ ಆಯಾಮಗಳಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದೆ ಸಿಐಡಿ. ಇಡಿ ದಾಳಿಯಿಂದ ತಲೆಮರೆಸಿಕೊಂಡಿದ್ದರು ಜ್ಞಾನೇಂದ್ರ ಕುಮಾರ್. ಕಳೆದೊಂದು ವಾರದಿಂದ ನಾಪತ್ತೆಯಾಗಿ ಇದೀಗ ಸಿಐಡಿಗೆ ಬಂದು ತಲುಪಿದ್ದಾರೆ. ಸಿಐಡಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಲ್ಲಿ ಪ್ರಮುಖವಾದ ಪ್ರಶ್ನೆಗಳು ಬಂದಿದ್ದಾವೆ. ಯಾಕಂತ ಹೇಳಿದ್ರೆ ಅವರು ಎಕ್ಸಾಮ್ ಕಂಟ್ರೋಲರ್ ಆಗಿದ್ದರಿಂದ, ಪರೀಕ್ಷಾ ನಿಯಂತ್ರಕರಾಗಿರುವ ಕಾರಣಕ್ಕಾಗಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆ ಇದೆ. ಚೇರ್ಮನ್ ಎಷ್ಟು ಉತ್ತರದಾಯಿತ್ವರಾಗಿರ್ತಾರೋ ಪರೀಕ್ಷಾ ನಿಯಂತ್ರಕರು ಕೂಡ ಅಷ್ಟೇ ಉತ್ತರದಾಯಿಗಳಾಗಿರ್ತಾರೆ. ಇವ್ರಿಗೂ ಕೂಡ ಅನೇಕ ಜವಾಬ್ದಾರಿಗಳನ್ನು ಹೊರಿಸಲಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತಾರಲ್ಲ, ಹಾಗೆ ಆ ಕಡೆ ಚೇರ್ಮನ್, ಈ ಕಡೆ ಅಧಿಕಾರಿಗಳು ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗಿದಿಲ್ಲ ಅನ್ನೋದು ಮೇಲ್ನೋಟು ಗೊತ್ತಾಗ್ತಾ ಇದೆ. ಅದರ ತನಿಖೆ ಮುಂದುವರಿತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ. ಇಡಿ ದಾಳಿಯ ವೇಳೆ ತಲೆಮರೆಸಿಕೊಂಡಿದ್ದಂಥ ಜ್ಞಾನೇಂದ್ರ ಕುಮಾರ್, ಯಾಕಂದರೆ ಇಡಿ ದಾಳಿಯಾದ ನಂತರ ಅರೆಸ್ಟ್ ಮಾಡಬಹುದು, ವಿಚಾರಣೆಗೆ ಒಳಪಡಿಸಬಹುದಾದ ಸಂದರ್ಭ ಬಂದರೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಂತ. ಈಗ ಸಿಐಡಿ ಅಂದರೆ ಸೇಫು ಅಂತ ಓಡಿ ಬಂದು ಇಲ್ಲಿ ಕೂತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಇವರು ಪರೀಕ್ಷಾ ನಿಯಂತ್ರಕರಾಗಿ ಎಲ್ಲೆಲ್ಲಿ ವಿಫಲರಾಗಿದ್ದಾರೆ, ಏನೆಲ್ಲ ಪ್ರಶ್ನಾವಳಿಗಳನ್ನು ಎದುರಿಸ್ತಾ ಇದ್ದಾರೆ ಅವರು ಅನ್ನೋದು. ದಶರಥ್, ಎರಡು ಆಯಾಮದಲ್ಲಿ ಪ್ರಕರಣವನ್ನು ನೋಡಬೇಕಾಗುತ್ತೆ. ಒಂದು ಕಡೆ ಇವರು ರಾಜ್ಯ ಸರ್ಕಾರದಿಂದ ಪ್ರಭಾವವನ್ನು ಬೆಳೆಸಿ ಒಂದು ಕಡೆ ಇವರು ಶೆಲ್ಟರನ್ನು ಪಡ್ಕೊಳ್ಬೋದು ಅಂತೇಳಿ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರ್ಬೋದು. ಇಲ್ಲ ಸಿಐಡಿ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ಗೆ ಕಾನೂನಿನಿಂದ ಬಂದಿವರು ಯಾವತ್ತಿದ್ರೂ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೂಡ ಬಂದು ವಿಚಾರಣೆಗೆ ಹಾಜರಾಗಬಾರ್ದು. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ಇವ್ರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಅದು ನೋಟಿಸನ್ನು ಜಾರಿ ಮಾಡಿದ್ರು, ವಿಚಾರಣೆಗೆ ಬಂದು ಹಾಜರಾಗಬೇಕು ಅಂತ ಹೇಳಿ. ಅವರು ಕೂಡ ವಿಚಾರಣೆಗೆ ಬರುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಮೊದಲ ನೋಟಿಸ್ಗೆ ಬಂದಿಲ್ಲ ಅಂದರೆ 2-3 ನೋಟಿಸನ್ನು ಕೊಡಲಿಕ್ಕೆ ಅವಕಾಶಗಳಿರುತ್ತೆ. ಹೀಗಾಗಿ ಇಲ್ಲ ಅದಕ್ಕೆ ಸಮಯಾವಕಾಶವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಆದರೆ ಜ್ಞಾನೇಂದ್ರ ಕುಮಾರ್ ಯಾರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದು ಈಗ ಇಂಪಾರ್ಟೆಂಟ್ ಆಗುತ್ತೆ. ಇಡಿ ಅಧಿಕಾರಿಗಳ ಬಳಿ ಸಮಯವನ್ನು ತೆಗೆದುಕೊಂಡಿದ್ದಾರಾ, ಇಲ್ಲ ಇವತ್ತು ಸಿಐಡಿ ಅಧಿಕಾರಿಗಳ ಮುಂದೆ ಹಾಜರಾಗಿರುವಂಥದ್ದು. ಇದಾದ ನಂತರ ಇಡಿ ಅಧಿಕಾರಿಗಳ ಮುಂದೆನೂ ಕೂಡ ಹಾಜರಾದರೆ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಸೊ ಇದು ಒಂದು ಕಡೆ. ಆದರೆ ಇವತ್ತು ಸಿಐಡಿ ಅಧಿಕಾರಿಗಳ ಮುಂದೆ, ತನಿಖಾಧಿಕಾರಿಯ ಮುಂದೆ ಹಾಜರಾದ ಬಳಿಕ ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಬೆಳಗ್ಗೆ 11:30ರಿಂದ ಆರಂಭವಾಗಿರುವಂಥ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ, ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಕ್ರಮಗಳು ನಡೆದಿತ್ತು, ಏನೆಲ್ಲ ಮಾಹಿತಿಗಳನ್ನು ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ರು, ಯಾವ್ಯಾವ FIRಗಳು ದಾಖಲಾಗಿದ್ವು, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸವನ್ನು ಮಾಡಿದ್ದಂಥ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ, ಇವ್ರನ್ನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಇವರು ಎಲ್ಲಿ ಹೋಗಿದ್ರು ಅನ್ನೋ ಬಗ್ಗೆ ಒಂದು ಕಡೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮತ್ತು ಈ ಪ್ರಕರಣ ದಾಖಲಾದ ಬಳಿಕವಷ್ಟೇ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಇವರು ಹೋಗಿದ್ದಂಥದ್ದು. ಈ ಕಾರಣಕ್ಕಾಗಿ ಆ ಬಗ್ಗೆಯೂ ಕೆಲವು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದರಿಂದ ಆಚೆಗೆ ಪ್ರಕರಣದ ತನಿಖೆಯನ್ನು ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಇವರು ಯಾವಾಗ KPSCಗೆ ಚಾರ್ಜನ್ನು ತೆಗೆದುಕೊಳ್ತಾರೆ, ಇವರು ಚಾರ್ಜ್ ತೆಗೆದುಕೊಂಡ ನಂತರ ನಡೆದಂಥ ಎಕ್ಸಾಮ್ ಪ್ರಕ್ರಿಯೆಗಳ್ಯಾವು, ಯಾವ ಎಕ್ಸಾಮ್ಗಳನ್ನು ನಡೆಸಲಾಗಿದೆ, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗಳಿತ್ತು, ಎಕ್ಸಾಮ್ ನಡೆಸುವಾಗ ಇರುವಂಥ ಪ್ರಕ್ರಿಯೆಗಳೇನಿದೆ ಆ ಎಲ್ಲ ಪ್ರಕ್ರಿಯೆಗಳನ್ನು ಇವರು ಪಾಲಿಸಿದಾರಾ ಇಲ್ವಾ, ಈ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಬಂದಿರುವಂಥ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಗಳನ್ನು ಕೇಳಿರುವಂಥದ್ದು. ಪಶುವೈದ್ಯರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಒಂದು ಸೀಟ್ಗೆ 70ರಿಂದ 80 ಲಕ್ಷದಷ್ಟು ಹಣವನ್ನು ತೆಗೆದುಕೊಂಡು ನೇಮಕಾತಿಯನ್ನು ಮಾಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ. ಈ ಕಾರಣಕ್ಕಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೇಳಿದ್ದಾರೆ. ಇದರಿಂದ ಆಚೆಗೂ ಕೂಡ ಬೇರೆ ಬೇರೆ ಪರೀಕ್ಷೆಗಳು ನಡೆದಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೂಡ ಮಾಹಿತಿಗಳನ್ನು ಪಡ್ಕೊಳ್ತಾ ಇರುವಂಥದ್ದು.
ಈಗಾಗಲೇ CID ಅಧಿಕಾರಿಗಳು ಏನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಪರೀಕ್ಷಾ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಏನು ಕೇಳಿ ಬಂದಿತ್ತು, ಅದು ಯಾವುದನ್ನು ಕೂಡ ಅವರು ಒಪ್ಕೊಂಡಿಲ್ಲ. ಅವೆಲ್ಲವನ್ನೂ ಕೂಡ ತಲೆ ಹಾಕಿರುವಂಥದ್ದು. ನಮ್ಮ ಪೀರಿಯಡಲ್ಲಿ ಯಾವುದೂ ಆ ರೀತಿಯ ಅಂಶಗಳು ಕಂಡು ಬಂದಿಲ್ಲ, ಅಂಥ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂಥೇಳಿ ಉತ್ತರಗಳನ್ನು ಕೊಟ್ಟಿರುವಂಥದ್ದು. ಆದರೆ CID ಅಧಿಕಾರಿಗಳು ಬಂದಿರೋ ಒಂದು ಕಡೆ ಆರೋಪ, ಇದುವರೆಗೂ ಅವರು ಕಲೆ ಹಾಕಿರುವಂಥ ಮಾಹಿತಿಗಳೇನಿದೆ, ಈ ಎಲ್ಲ ಮಾಹಿತಿಗಳನ್ನು ಆಧಾರವಿಟ್ಕೊಂಡು ಇನ್ನೂ ಕೂಡ ಅವರ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ವಿಚಾರಣೆಯ ಬಳಿಕ ಏನೆಲ್ಲ ಅಂಶಗಳು ಹೊರಬರುತ್ತೆ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ. ಆದರೆ ಕಳೆದ ಒಂದು ವಾರದಿಂದ ತಲೆಮರೆಸಿಕೊಂಡಿದ್ದಂಥ IAS ಅಧಿಕಾರಿ ಈಗ CID ಮುಂದೆ ವಿಚಾರಣೆಗೆ ಹಾಜರಾಗಿರುವಂಥದ್ದು ಹಲವು ಅನುಮಾನಗಳು ಮತ್ತು ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.